ಹೆತ್ತವರಿಗೆ ತಕ್ಕ ಮಗನಾಗಬೇಕೆಂಬ ಹೆತ್ತವರ ಕರುಳಲ್ಲಿ ತುಂಬಿಕೊಂಡಿದ್ದರು. ನಿತ್ಯ ನನ್ನ ಮನದಲ್ಲಿ ಕಾಡುತ್ತಿರುವುದು ನೂರಾರು ಮನೆಗಳನ್ನು ಮುರಿಯೋ ಕುತಂತ್ರದ. ಹೆತ್ತವರಿಗೆ ಬೇಕಾಗಿರೋದು ನ್ಯಾಯ, ನೀತಿ, ಧರ್ಮ. ಆದರೆ ಅವರ ಕೀರ್ತಿಯ ನೆರಳಲ್ಲಿ ಜನ್ಮವೆತ್ತ ಈ ಉನ್ಮತ್ತ ಮಗನಿಗೆ ಬೇಕಾಗಿರುವುದು ಅದು ಹೀರಲು ಮಾಲಿನ್ಯರು, ಸುರಾಪಾನ. ಸಮುದ್ರ ಮಂಥನದಲ್ಲಿ ಅಮೃತದ ಜೊತೆ ಕಾರ್ಕೋಟಕ ವಿಷ ಬಂದ. ಧರ್ಮವೇ ಮೈವೆತ್ತ ಈ ಸೂರ್ಯನಡಿಯಲ್ಲಿ ನನ್ನ ಆಸೆಯಿಂದ ಯಾವತ್ತೂ ಗೆಲುವಿನ ಅಮಲಿನಲ್ಲಿ ತೇಲಾಡುತ್ತಿರಬೇಕು. ಅದು ಆಟದ ಮೈದಾನದಲ್ಲಿ ಆಗಲಿ ಅಥವಾ ಇನ್ನೊಬ್ಬರ ಬಾಳಿನಲ್ಲಾದರೂ ಗೆಲುವು ಮಾತ್ರ ನನ್ನದಾಗಬೇಕು. ಹಾಗಂತ ನಾನು ಪೂರ್ತಿ ಕೆಟ್ಟವನಲ್ಲ, ನಾನು ಕೂಡ ಒಳ್ಳೆಯವನೇ. ನನ್ನ ಇಚ್ಛೆಯಂತೆ ನಡೆದರೆ ಮಾತ್ರ ನಾನು ಮಹಾಂತೇಶ. ನನ್ನ ಇಚ್ಛೆಯನ್ನ ತುಚ್ಛೀಕರಿಸಿದ್ರೆ ಅಂಥವರ ಬಾಳಲ್ಲಿ ವಿಷವಿಕ್ಕೋ ಆದಿಶೇಷ. ಅಲ್ವೋ, ನಾನು ಬೆಳಗ್ಗೆಯಿಂದ ನೋಡ್ತಿದ್ದೆ. ಎಲ್ಲಿಗಪ್ಪ ಹೋಗಿದ್ದೆ? ಅಮ್ಮ, ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಲ್ಲಮ್ಮ, ಅದಕ್ಕೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಬರ್ತಾ ದಾರಿಯಲ್ಲಿ ಹಳೆ ಫ್ರೆಂಡ್ ಒಬ್ಬ ಸಿಗ್ತ, ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿದೆ. ಅಲ್ವಾ ಮಂತೇಶ, ಬೆಂಗಳೂರಿಂದ ಬರೋದೇ ಅಪರೂಪ. ಬಂದ್ರು 4 ದಿನ 4 ತಾಸು ಕೂಡ ಮನೇಲಿ ಇರೋದಿಲ್ಲ ಅಂತಿಲ್ವು. ನಿಮ್ಮ ಅಪ್ಪ ನೋಡಿದ್ರೆ ಒಂದೇ ಸಮನೆ ಮಾಂತೇಶ ಮಾಂತೇಶ ಅಂತ ಒಂದೇ ಸಮನೆ ಕೂಗ್ತಾನೆ ಇರ್ತಾರೆ. ಇವತ್ತಾದ್ರೂ ಮನೇಲಿರು. ತಗೊಳಪ್ಪ, ಹಾಲು ಕೊಡಿ. ಇದೇನಮ್ಮ ನೀನು ಒಳ್ಳೆ ಚಿಕ್ಕ ಮಕ್ಕಳಿಗೆ ಲೋಟದಲ್ಲಿ ಹಾಲು ತಂದು ಕೊಡ್ತಾರಲ್ಲ, ಆ ರೀತಿ ಕೊಡ್ತಾ ಇದೆಯಾ? ನಾನು ಇನ್ನೂ ನಿನ್ನ ಚಿಕ್ಕ ಮಗು ಮಹಾಂತೇಶನ. ಅಮ್ಮ, ಬೆಳೆದು ಪ್ರಾಪ್ತ ವಯಸ್ಸಿಗೆ ಬಂದಿರೋ ನಿನ್ನ ಮಗ ಮಹಾಂತೇಶ. ಮಹಾಂತೇಶ, ನೀನೆಷ್ಟೇ ಬೆಳೆದು ದೊಡ್ಡವನಾದ್ರೂ, ದೊಡ್ಡ ಸ್ಥಾನದಲ್ಲಿ ಇದ್ರು, ಹೆತ್ತವರ ಕರುಳಿನಲ್ಲಿ ನೀನಿನ್ನು ಚಿಕ್ಕವನೇ ಅಪ್ಪ. ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳೆಯಲಿ ಅಂತ ಹಾಲು ಕೊಡ್ತಾರೆ. ಅದರ ಅಭ್ಯಾಸ ಇನ್ನೂ ಬಿಟ್ಟಿಲ್ಲ. ಹೀಗಾಗಿ ಹೆತ್ತವಳ ಕೈಯಿಂದ ಹಾಲು ಕುಡಿದ್ರೆ ಅದು ಯಾವತ್ತೂ ಕೇಡಾಗೋದಿಲ್ಲ. ತಗೊಳಪ್ಪ, ಹಾಲು ಕೊಡಿ. ಕರುಳಿನ ಪ್ರೀತಿ ಏನೋ ಅಂತ ಅರಿತುಕೊಳ್ಳಲಾರ್ದೆ ಏನೇನೋ ಮಾತಾಡ. ಅಮ್ಮ, ನೀನು ಇನ್ನು ಮುಂದೆ ಈ ರೀತಿ ಹಾಲು ತಂದು ಕೊಟ್ರೆ ನಾನು ಅದನ್ನು ಕುಡಿದೆ ಎಲ್ಲೂ ಹೋಗಲ್ಲ. ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಬರ್ತಾ ಲೇಟ್ ಆಗೋಯ್ತು. ಅಪ್ಪಾಜಿಯವ್ರೇನಾದ್ರು ತಪ್ಪು ತಿಳ್ಕೊಂಡ್ಬಿಟ್ರೆ? ನೀ ಮಾಡಿದ ತಪ್ಪು ಅವರ ಕಣ್ಣಿಗೆ ಕಂಡ್ರೆ ತಾನೇ ತಪ್ಪು ತಿಳಿಯೋದು. ನೀನು ಕುಡಿದು ಅಲಗಾಡುತ್ತಾ ಬರುವುದನ್ನ ನಾನ್ ನೋಡ್ದೆ. ನಿನ್ನನ್ನ ಕರೆದುಕೊಂಡು ಹೋಗಿ ಒಳಗಡೆ ಮಲಗಿಸಿದೆ. ಮಾತನಾಡುವ ಸ್ಥಿತಿಯಲ್ಲೂ ನೀನಿರ್ಲಿಲ್ಲ. ನಿನ್ನ ಘನತೆಯ ಅರಿವು ಕೂಡ ನಿನಗಿರ್ಲಿಲ್ಲ. ಸತ್ಯ, ಈ ನಿನ್ನ ಕೆಟ್ಟ ವರ್ತನೆ ನಿಮ್ಮಪ್ಪನ ಕಣ್ಣಿಗೆ ಬೀಳಲಿಲ್ಲ. ಅದು ನನ್ನ ಪುಣ್ಯ. ನೋಡು ಮಂತೇಶ, ಹೆತ್ತ ಕಣ್ಣನ ಕಾಯಾಗಿ ನನಗೊಂದು ಮಾತು ಹೇಳ್ತೀನಿ. ಇದು ಮಾನವಂತನ ಮನೆತನ. ಈ ಮನೆತನದಲ್ಲಿ ಹುಟ್ಟಿದೆ ನೀನು. ಯಾವತ್ತೂ ತಪ್ಪು ಮಾಡಬಾರದು. 10 ಜನ ಮೆಚ್ಚುವಂತ ಕೆಲಸ ಮಾಡಬೇಕೆ ಹೊರತು ಹೀಗೆ ಕೆಲಸಕ್ಕೆ ಯಾವತ್ತೂ ಕೈ ಹಾಕಬಾರ್ದು. ಈ ವಯಸ್ಸಿನಲ್ಲಿ ಕುಡಿಯೋದು, ಸೇರೋದು, ಜೂಜಾಡೋದು ಮಾಡಿದ್ರೆ ಮುಂದೆ ನಿನ್ನ ಜೀವನ ಅಂತ ಪದರಕ್ಕೆ ಇಳಿದು ದುರಂತ ತಪ್ಪುಗಲ್ಲ ಮಂತೇಶ. ಅಲ್ಲ, ಅಂತ ತಪ್ಪು ನಾನೇನಮ್ಮ ಮಾಡಿದ್ದೆ? ಈ ವಯಸ್ಸಿನಲ್ಲಿ ಕುಡಿಯೋದು ಒಂದು ದೊಡ್ಡ ಅಪರಾಧನ. ಕೊಲೆ
ಸುಲಿಗೆ ಅತ್ಯಾಚಾರ ಮಾಡಿದ್ರೆ ಅಪರಾಧ ಆಗುತ್ತೆ. ದುಡ್ಡಿದ್ದು ಧನಿಕರಾಗಿರೋ ನಾವು, ಈ ಊರಿಗೆ ಆಗರ್ಭ ಶ್ರೀಮಂತರಾಗಿರೋ ನಾವು ಕುಡಿಯೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋ ನನ್ನ ಭಾವನೆ. ಹಾಗಂತ ನೀ ತಿಳಿದುಕೊಂಡಿದೀಯಪ್ಪ, ಹಾಗಂತ ನಾವು ತಿಳಿದುಕೊಳ್ಬೇಕಲ್ಲ. ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಈ ಮನೆತನದಲ್ಲಿ ತಪ್ಪಿಗೆ ಯಾವತ್ತೂ ಆಸ್ಪದವಿಲ್ಲ. ತಪ್ಪು ಮಾಡಿದವನು ಎಂಥವೇ ಆಗಿರ್ಲಿ, ಅವನಿಗೆ ಶಿಕ್ಷೆ ಎಂದು ತಪ್ಪಿದ್ದಲ್ಲ. ಅಂಥವರ ಮನೆತನದಲ್ಲಿ ಹುಟ್ಟಿದ ನೀನು ತಪ್ಪಿ ತಪ್ಪು ಮಾಡಿದ್ದೆ ಆದ್ರೆ ದುರಂತ ತಪ್ಪಿದ್ದಲ್ಲ. ದೇಶ ಸ್ವಲ್ಪ ಎಚ್ಚರದಿಂದಿರು. ನನ್ ತಪ್ಪಾಯ್ತಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನೋಡು, ನಿನ್ನೆ ರಾತ್ರಿ ಕುಡಿದು ಬಂದಿದ್ದಕ್ಕೆ ನಿನ್ ಮನ್ಸಿಗೆ ಬೇಜಾರೇನಾಗಿದ್ರೆ ಅಪ್ಪಾಜಿಯವರು ಮಾತ್ರ ಹೇಳ್ಬೇಡ. ಮಾತೇಶ, ಎಂಥ ಮಾತಾಡ್ತೀಯೋ? ಈ ಮನೆಗ ಮಗನಂದ್ರೂ ನೀನ, ಮಗಳಂದ್ರೂ ನೀನ. ನಿನ್ನ ಕೆನ್ನೆಗೆ ಹೊಡೆದು ಸಣ್ಣ ಗುಡ್ದಾಕೆಲ್ಲೋ ಈ ನಿನ್ನ ತಾಯಿ. ಈ ಗಂಡ ಹೆಂಡರ ಬಾಳಿಗೆ ಬೆಳಕಾಗ್ಬೇಕಾದ್ರು ನೀನು 10 ತಪ್ಪು ಮಾಡಿದ್ರು ಮುಚ್ಚಿಕೊಳ್ಳೋ ಮನೋಭಾವ ನನಗಿದೆ. ಆದ್ರೆ ನಿಮ್ಮಪ್ಪ ಅಂತವರಲ್ಲ. ಕಳ್ಳರನ್ನ ಕಂಡ್ರೆ ಕೆಂಡ ಕಾರ್ತಾರೆ, ಮೋಸಗಾರನ ಕಂಡ್ರೆ ಕದಿಮರನ್ನ ಕಂಡ್ರೆ ಅವರ ಕೈ ಕಾಲಗಳನ್ನ ಕತ್ತರಿಸಿ ಹಾಕ್ತಾರೆ. ಇನ್ನು ಕೊಲೆಗಾರರನ್ನ ಕಂಡಿದ್ದೆ ಆದ್ರೆ ಅವರ ರುಂಡವನ್ನೇ ಚೆಂಡಾಡಿ ಬಿಡ್ತಾರೆ. ಅಂಥವರ ಮನೆತನ ಇದು. ಅಂಥವರ ಮನೆತನದಲ್ಲಿ ಹುಟ್ಟಿದ ನೀನು ಮಾನವಂತನಾಗಿ ಬದುಕಬೇಕೆಂಬುದೇ ನನ್ನ ಆಸೆ. ಅದೇ ನಿನ್ನ ತಾಯಿ ಆಸೆ ಕಣ್ಣು. ಯಾವತ್ತೂ ಇಂಥ ತಪ್ಪು ಮಾಡ, ಸರಿನಾ? ನಾನು ಬೆಂಗಳೂರಿಗೆ ಹೋಗ್ಲಿಕ್ಕೆ ಟೈಮ್ ಆಗ್ತಾ ಇದೆ. ಅದು ಅಲ್ಲದೆ ಸ್ವಲ್ಪ ಖರ್ಚಿಗೆ ಹಣ ಬೇಕಿತ್ತಲ್ವಾ? ಎಷ್ಟು ಬೇಕಾಗಿತ್ತು? ಅಪ್ಪಾಜಿಯವ್ರ ಹತ್ರ ಹೇಳಿ ಒಂದು 50,000 ಸಿಗ್ಬೋದು. 50 ಅಲ್ಲ, 1 ಲಕ್ಷ ಬೇಕಾದ್ರೂ ತೆಗೆದುಕೊಂಡು ನಾನೇನು ಯೋಚನೆ ಮಾಡಲ್ಲ. ಆದ್ರೆ ಏನು ತಾಯಿ ಮಗ ಇಬ್ರು ಗಾಢವಾದ ಸಮಾಲೋಚನೆಯಲ್ಲಿ ವಿಷಯ? ಅದು ನನ್ನ ಮಗ ಮಾತೇಶ ಬೆಂಗಳೂರಿಗೆ ಹೋಗ್ತಾನಂತೆ. ಅವನಿಗೆ ಸ್ವಲ್ಪ ಬರೀ 1 ಲಕ್ಷ ಅಂತೆ. ದುಡ್ಡು ಕೊಟ್ರೆ. ಮಹಾದೇವಿ, ನಮ್ಮ ಮಗನಿಗೆ 1 ಲಕ್ಷ ಕೊಡೋದಕ್ಕೆ ನನ್ನನ್ನು ಕೇಳ್ಬೇಕೇನೆ? 1 ಲಕ್ಷ ಅಲ್ಲ, 2 ಲಕ್ಷ ಕೊಟ್ಟು ಕಳಿಸು, ನನ್ನದೇನು ಅಭ್ಯಂತರ ಇಲ್ಲ. ಆದ್ರೆ ಮಹಂತೇಶ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆಯಪ್ಪ. ಏನು ಅಂದ್ರೆ, ಈ ಮನೆತನಕ್ಕೆ ನೀನು ಒಬ್ಬನೇ ಮಗ. ಈ ಮನೆತನದಲ್ಲಿ ಬರುವ ಆಸ್ತಿ ಐಶ್ವರ್ಯ ಸಕಲ ಸಂಪತ್ತಿಗೂ ನೀನು ಒಬ್ಬನೇ ವಾರಸುದಾರ. ನಾಳೆ ದಿನ ಈ ಮನೆತನದ ಯಜಮಾನ ಆಗ್ಬೇಕಾದವನು. ಇಷ್ಟೆಲ್ಲ ಆಗಿದ್ದು ನಮಗೂ ವಯಸ್ಸಾಗ್ತಾ ಬಂತು, ನಿನಗೂ ಬುದ್ಧಿ ಬೆಳೀತಾ ಹೋಗುತ್ತೆ. ಆ ನಿನ್ನ ಬೆಳೆಯುವ ಬುದ್ಧಿಯಲ್ಲಿ ಸಂಸ್ಕೃತಿ ಸಂಪ್ರದಾಯ ನಿಷ್ಠೆ ಬಹಳ ಪರಿಶುದ್ಧವಾಗಿರಬೇಕು ಮಹಂತೇಶ್, ಪರಿಶುದ್ಧವಾಗಿರಬೇಕು. ಅದು ಹೇಗಪ್ಪ ಅಂದ್ರೆ, ತುಚ್ಛವಾದ ಇಚ್ಛೆಗಳನ್ನೆಲ್ಲ ಕಿಚ್ಚಲ್ಲಿ ಸುಟ್ಟು ನೋಡುವವರ ಕಣ್ಣಲ್ಲಿ ಗೊಂಬೆ, ದಂತದ ಗೊಂಬೆ ತರ. ಹೆತ್ತವರ ಕರಳಿಗೆ ಕಳಕಬಾರದಂತೆ ಈ ಮನೆ ಮುತ್ತಿನ ಹಾರವಾಗಿ ಸದಾ ನಿಮ್ಮ ನ್ಯಾಯ ನೀತಿ ಧರ್ಮದಲ್ಲಿ ನಡೆಯುತ್ತೆ ಅಂತ ನಾನು ಈ ಮೂಲಕ ನಿಮ್ಗೆ ಮಾತು ಕೊಡ್ತೀನಿ ಅಪ್ಪಾಜಿ. ಅಪ್ಪಾಜಿ, ನಿಮ್ಮ ಮಗನಾದ ನನ್ನ ಮೇಲೂ ಸ್ವಲ್ಪ ನಂಬಿಕೆ ಇಡಿ ಅಪ್ಪಾಜಿ. ನಂಬುತ್ತೇನೆ ಮಹಾಂತೇಶ. ಹೆತ್ತವರು ಮಕ್ಕಳನ್ನ ನಂಬದೆ ಯಾರನ್ನ ನಂಬೋದಕ್ಕೆ ಸಾಧ್ಯ? ನನ್ನೀ ಮಾತಿನಿಂದ ನಿನಗೆ ಸ್ವಲ್ಪ ನೋವಾಗಿರ್ಬೋದು. ಆದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? ಮನೆ ಎಂಬ ಈ ಪುಟ್ಟ ಗೂಡಿನಲ್ಲಿ ಮಗ ಅನ್ನೋ ಪುಟ್ಟ ಹಕ್ಕಿಯನ್ನು ಸಾಕಿ ಪ್ರೀತಿ ಪ್ರೇಮ ವಾತ್ಸಲ್ಯವನ್ನು ಕಾಳು ಕಡ್ಡಿಗಳನ್ನು ಕೊಟ್ಟು ಬುದ್ಧಿಯನ್ನು ಬೇರೆಯನ್ನು ಸುತ್ತಲೂ ಹಿಡಿದು ಶಿವಶರಣರ ಪಾಠ ಪ್ರವಚನ ಕೇಳುವ ಗಿಳಿಯಾಗಲಿ ಅಂತ ಆಸೆ ಕೊಡ್ತಿದ್ದೀನಪ್ಪ. ಆದರೆ ಆ ಹಕ್ಕಿಗೆ ರೆಕ್ಕೆ ಬಲಿತ ಮೇಲೆ 10 ಜನರ ನೆತ್ತಿಗೂ ವರ್ಣ ಹತ್ತಾಗಬಾರದು. ಎಚ್ಚರಿಕೆಯನ್ನು ನಿಮ್ಮ ಮಾತಿನ ಅಂತರಾಳ ಏನು ಅಂತ ನನಗೆ ಅರ್ಥವಾಯ್ತು ಅಪ್ಪಾಜಿ. ಈ ನಿಮ್ಮ ಹಕ್ಕಿ ಹಸಿ ಮಾಂಸವನ್ನು ತಿನ್ನುವ ರಣಹದ್ದಲ್ಲ, ಬದಲಿಗೆ ಶಿವಶರಣರ ಮಠದಲ್ಲಿ ಪಾಠವನ್ನು ಪಠಿಸುವ ನೀವೇ ನೋಡುತ್ತೀರಿ ಅಪ್ಪಾಜಿ. ಈ ನಿಮ್ಮ ಹಕ್ಕಿ ನಿಮ್ಮ
ಕೀರ್ತಿ ಶಕರವನ್ನ ಯಾವ ಎತ್ತರಕ್ಕೆ ಕೊಂಡೊಯ್ತೆ ಅಂತ. ಸರಿ ರುದ್ರ, ಓ ರುದ್ರ. ಓ ರುದ್ರಪ್ಪನವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆಶೀರ್ವಾದ ಚೆನ್ನಾಗಿದ್ದೀವಿ. ಇವತ್ತೇ ಹೋಗ್ಬೇಕಾ? ಇನ್ನು 4 ದಿನ ಉಳ್ಕೊಂಡು ಹೋಗ್ಬೇಕು. ಇಲ್ಲ, ಬೆಂಗಳೂರಲ್ಲಿ ಬಹಳಷ್ಟು ಕೆಲಸ ಇದೆ, ಅದಕ್ಕೆ ಅರ್ಜೆಂಟಾಗಿ ಹೋಗ್ಲೇಬೇಕಾಗಿದೆ. ನಾನು ಹೇಳ್ದೆ ರುದ್ರಣ್ಣ, ಇನ್ನೊಂದ್ 4 ದಿನ ಇರಪ್ಪ ಇರಪ್ಪ ಅಂದ್ರೆ ಎಲ್ಲಿ ಕೇಳ್ತಾನೆ ಏನನ್ನದಿ ಕೆಲಸ? ಅಪ್ಪ ಅಮ್ಮ ನೋಡ್ಕೊಳ್ಳೋದು ತಿರಿಯ ಕೆಲಸ ನಿಂದು. ಸರಿ ಸರಿ ಸರಿ, ನೀವಿಬ್ರು ಮಾತಾಡ್ತಿಲ್ಲ, ಕಾಲ ಹಣ ಮಾಡಬೇಡಿ. ನೋಡಿದ್ರ ಒಳಗಡೆ ಹೋಗಿ ಅವ್ರ ಬಟ್ಟೆ ಬರೆದೆಲ್ಲ ತಗೊಂಡು, ಹಣ ಇದೆ ತಗೊಂಡು ಬಾ. ಮಹೇಶ್, ಒಳ್ಳೆ ದಾರಿಯಲ್ಲೇ ನಡಿಬೇಕು. ವಿದ್ಯಾಭ್ಯಾಸದ ಕಡೆ ಗಮನ ಕೊಡು. ಸ್ನೇಹಿತರು ಅವರು ಇವರು ಅಂತ ಸುತ್ತಾಡೋದನ್ನ ಕಮ್ಮಿ ಮಾಡಿ, ಗೊತ್ತಾಯ್ತಾ? ಅವನು ನನ್ನ ಮಗ. ನಿನ್ನ ಬುದ್ಧಿನೇ ಅವನಿಗೆ ಬಂದಿದೆ. ನನ್ನ ಬುದ್ಧಿನ ಬರೋದು. ನೋಡಪ್ಪ, ನೀನೇನು ಯೋಚನೆ ಮಾಡಬೇಡ. ನಿನಗೇನಾದ್ರೂ ದುಡ್ಡು ಬೇಕಾದ್ರೆ ನನಗೆ ಹೇಳು, ನಾನು ಕಳಿಸ್ತೀನಿ. ನಿಮ್ ಚಿಕ್ಕಮ್ಮನ ಕೈಲಿ ಕೊಡ್ತೀನಂತೆ. ನೀನು ಅಲ್ಲಿ ಇಲ್ಲೂ ತಿಂದು ಹೊಟ್ಟೆ ಕೆಡಿಸ್ಕೋಬೇಡ. ಹೊಟ್ಟೆ ಕೆಡ್ಸ್ಕೊಳ್ಳೋದಲ್ಲಿ ನೋಡು, ಹೊಟ್ಟೆ ಬೆಳೆಸ್ಕೊಂಡಿದ್ದಾನೆ ಅವನು ತಿಂದು ತಿಂದು. ಯಾಕ್ರಿ ನನ್ನ ಮಗನ ಮೇಲೆ ಕಣ್ಣು ಹಾಕ್ತೀರಿ? ಮತ್ತೆ ನೀನ್ ಮುದ್ದು ಮಾಡಿ ತಿನ್ಸಿ ಅವನು ಈ ತರ ಮಾಡ್ತಿರೋದು. ನನಗಿರೋದು ಒಬ್ಬನೇ ಮಗ. ನನಗಿರೋ 4 ಮಕ್ಕಳಾಗಿದ್ರೆ ನನಗಿರೋದು ಒಬ್ಬನೇ ಮಗ. ನೀವೇನ್ರಿ ಈ ವಯಸ್ಸಿನ ನನ್ನ ಜೊತೆ ಜಗಳ ಆಡ್ತೀರಿ? ಮತ್ತೆ ಯಾವ ವಯಸ್ಸಿನಲ್ಲಿ ಜಗಳ ಆಡಬೇಕಿತ್ತು? ನೀವ್ ಸುಮ್ಮನೆ ಸ್ವಲ್ಪ. ನೋಡಪ್ಪ, ಅಲ್ಲಿ ಇಲ್ಲಿ ಹೊರಗಡೆ ತಿನ್ಬೇಡ. ನಿನಗೆಲ್ಲ ನಿಂಗೆ ಇಷ್ಟವಾದ ತಿಂಡಿನೆಲ್ಲ ಅದ್ರೊಳಗೆ ಹಾಕಿದ್ದೀನಿ. ನೀನು ಅದೇನೋ ಪಿಜ್ಜಾ ಬರ್ಗರ್ ಏನೋ ಅಂತಿರ್ತಾರಲ್ಲ, ಅದನ್ನೆಲ್ಲ ತಿನ್ಬೇಡ. ತಿಂದು ನೀನು ಆರೋಗ್ಯ ಹಾಳು ಮಾಡ್ಕೋಬೇಡ. ಮುಂದಿನ ಸಲ ಬರ್ಬೇಕಾದ್ರೆ ಇಲ್ಲೇ ಇರ್ಬೇಕಾ? ಇನ್ನು ಸ್ವಲ್ಪ ದೊಡ್ಡ ಹೊಟ್ಟೆ ಬಸ್ಕೊಂಡು ಚಿಕ್ಕದಾಣಿ, ನನ್ನ ಹುಡುಗಿ ಕೂಡ ಬೆಂಗಳೂರಿನಾಗೆ ಅದಾಳ. ಈ ವರ್ಷನೇ ಅವಳದು BA ಮುಗ್ದೈತಿ. ನೀವು ಅವಳು ಭೇಟಿಯಾಗಿ ನಾವೆಲ್ಲ ಇಲ್ಲಿ ಆರಾಮಾಗಿದ್ದೀವಿ ಅಂತ ಹೇಳಿ. ಅಲ್ಲ ರುದ್ರಪ್ಪನವರೇ, ಬೆಂಗಳೂರು ಅಂದ್ರೆ ಏನ್ ಸಣ್ಣ ಹಳ್ಳಿ ಅಂತ ನಿಮ್ ಮಗಳು ಯಾವ ಕಾಲೇಜ್ನಲ್ಲಿ ಓದ್ತಿದ್ದಾಳೆ? ಅವಳು ಗಿಲಾಟ್ಸ್ ಏನಾದ್ರು ಗೊತ್ತಿದ್ರೆ ಮಾತಾಡ್ಸ್ಬೋದಪ್ಪ. ಹೌದು, ಬಿಟ್ಟು ಬಂದ್ಬಿಟ್ಟೆ. ಮುಂದಿನ ಸಲ ಮುದ್ದಾಡ್ ತಂದು ಬರ್ತೀನಿ. ಖಂಡಿತ ಅಮ್ಮ, ನನಗೀಗ ಟೈಮ್ ಆಯ್ತು. ಹುಷಾರು. ಆಯ್ತಮ್ಮ, ನೀನ್ ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ಸರಿನಾ? ಚಿಕ್ಕಮ್ಮನ ಕೇಳಿದೆ ಅಂತ ಹೇಳು. ಸರಿ ಆಗಾಗ ಪತ್ರ ಬರೀತಿರು. ಸರಿ ಮುಂದಿನ ಸಲ ಬರ್ಬೇಕಾದ್ರೆ ಇಲ್ಲೇ ಇರ್ಬೇಕಾ? ಮತ್ತ ಆಯ್ತು. ನನ್ನ ಆಶೀರ್ವಾದ. ಭದ್ರದೇವೋ ಮಿತ್ರದೇವೋ ಮಾತೇಶ, ಹುಷಾರು. ಪತ್ರ ಬರೀತಿರು. ಈ ಕಡೆ ನೋಡು, ಹಾಗೆ ಹೋಗ್ತಿದ್ದಾರೆ. ಮಾತೇಶ, ಮಾತೇಶ, ಮಾತೇಶ. ಅಲ್ಲ, ನೀನು ಅವನ ಜೊತೆ ಹೋಗ್ಬಿಟ್ಟು ಬೆಂಗಳೂರು ತಲುಪ್ತಾ ಇದ್ದ ಇಷ್ಟೊತ್ತಿಗೆ. ನೀನು ಮಾಂತೇಶ ಅಂತ ಹೀಗೆ ಮಾಡ್ತಾ ಇರೋ, ಅವನು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದ ಅಲ್ಲಿ. ಬರೀ ಮಗ ಅದಕ್ಕೆ ಹೇಳೋದು, ಮಕ್ಕಳು ಬಂದ ಮೇಲೆ ಗಂಡನ ಮೇಲೆ ಪ್ರೀತಿನ ಮರ್ತು ಬಿಡ್ತೀವ ನೀವು. ನನ್ನ ಪ್ರೀತಿ ಯಾವಾಗಲೂ ಮರೀತೀನಿ. ಸರಿ, ಬಾಗಿದೆ.